ನಿಮ್ಮ ರಾಶಿ ಯಾವುದು? ನೀವು ಹುಟ್ಟುವ ಸಂದರ್ಭದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಬಂದು ಸ್ಥಿತ ಆಗಿರ್ತಾನೋ ಅದು ನಿಮ್ಮ ರಾಶಿ. ಆದರೆ ಚಂದ್ರ ಮುಂದೆ ಹೋಗಿರುತ್ತೆ, ಪ್ರತಿ 2.5 ದಿವಸಕ್ಕೊಂದು ಸಲ ಚಂದ್ರ ತನ್ನ ಪಾಡಿಗೆ ತಾನು ರಾಶಿಗಳನ್ನು ರೌಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ರಾಶಿಯೂ ಬದಲಾಗ್ತಾ 2.5 ದಿವಸಕ್ಕೊಂದು ಸಲ ಹುಟ್ಟಿದವರಿಗೆ ಬೇರೆ ಬೇರೆ ರಾಶಿಗಳು ಬರ್ತಾ ಇರ್ತದೆ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಸರಿ ಜ್ಯೋತಿಷಿಗಳು ಏನೋ ಲೆಕ್ಕ ಹಾಕಿ ಈ ರಾಶಿಯಲ್ಲಿದೆ ಆ ರಾಶಿಯಲ್ಲಿದೆ ಅಂತ ಹೇಳ್ತಾರೆ, ನಿಜವಾಗ್ಲೂ ಆ ಗ್ರಹಗಳು ಅದೇ ರಾಶಿಯಲ್ಲಿ ಇರ್ತಾವ ಅಂತ. ನಿಮಗೊಂದು ಫೋಟೋ ತೋರಿಸ್ಬೇಕು. ಇದು 2023ರಲ್ಲಿ ತೆಗೆದಂಥ ಒಂದು ಚಿತ್ರ, ಬೆಂಗಳೂರಿನಿಂದನೇ ತೆಗೆದಿರೋದು. ನನ್ನ ಬ್ಯಾಚ್ಮೇಟ್ಸು ತೆಗೆದಿದ್ದು. ಇಲ್ಲಿ ನೀವು ಗಮನಿಸ್ಬೋದು, ಚಂದ್ರ ಕಾಣ್ತಾ ಇದ್ದಾನೆ, ಚಂದ್ರನ ಜೊತೆಗೆ ಒಂದು ನಕ್ಷತ್ರ ಕಾಣಿಸ್ತಾ ಇದೆ. ಆದರೆ ಇದು ನಕ್ಷತ್ರ ಅಲ್ಲ, ಇದು ವೀನಸ್, ಶುಕ್ರ ಗ್ರಹ. ಸೊ ಅದೇ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ನಾವು ರಾಶಿಕುಂಡಲಿಯನ್ನು ಚೆಕ್ ಮಾಡಿದ್ರೆ ನೀವು ಇಲ್ಲಿ ನೋಡಿ ಕಾಣಿಸ್ತಾ ಇದೆ, MO ಅಂತ ಇರೋದು ಮೂನ್, ಪಕ್ಕದಲ್ಲಿ VE ಅಂತಿರೋದು ವೀನಸ್ ಅಂದರೆ ಶುಕ್ರ, ಪಕ್ಕದಲ್ಲಿ RA ರಾಹುನೂ ಇದೆ. ರಾಹು ಯೂಶ್ವಲಿ ಕಾಣೋದಿಲ್ಲ ಅದು, ಸೊ ಹಂಗಾಗಿ ಇಗ್ನೋರ್ ಮಾಡ್ಬೋದು. ಅದು ಎರಡೂ ಗ್ರಹಗಳು ಒಂದೇ ರಾಶಿಯಲ್ಲಿ ಅಕ್ಕಪಕ್ಕ ಇರೋದನ್ನು ನೀವಿಲ್ಲಿ ನೋಡ್ಬೋದು. ಅಂದರೆ ಏನು ಆಕಾಶದಲ್ಲಿ ಗ್ರಹಗಳು ಹೆಂಗೆ ಚಲನೆಯಲ್ಲಿ ಇರ್ತಾವೋ ಅದನ್ನೇ ಆಧರಿಸಿ ಜ್ಯೋತಿಷ್ಯವನ್ನು ಹೇಳೋದು, ಆ್ಯಕ್ಚುಲಿ ಪ್ರಿಡಿಕ್ಷನ್ ಮಾಡೋದು. ಜ್ಯೋತಿಷ್ಯದಲ್ಲಿ ಒಂದೇನು ಅಂದರೆ ಈ ಏನು ಗ್ರಹಗಳ ಚಲನೆ ಇದೆಯೋ ಅದರ ಎಫೆಕ್ಟನ್ನು ಜ್ಯೋತಿಷ್ಯ ಹೇಳುತ್ತೆ.